ಸವದತ್ತಿ ತಾಲೂಕಿನ ಮುರುಗೋಡ ಗ್ರಾಮದಲ್ಲಿ ಶ್ರೀ ದುರ್ದುಂಡೇಶ್ವರ ಮಠದ ಶ್ರೀ ಮಹಾಂತ ಶಿವಯೋಗಿಗಳ 156ನೇ ಜಯಂತಿ ಉತ್ಸವವು ಗುರುವಾರದಂದು ಅದ್ದೂರಿಯಾಗಿ ಜರುಗಿತು. ಅಡ್ಡಪಲ್ಲಕ್ಕಿ ಉತ್ಸವ, ಮೆರವಣಿಗೆ, ಸುಮಂಗಲಿಯರಿಂದ ಆರತಿ, ಕುಂಭ ಹಾಗೂ ಸಕಲವಾದ್ಯ ಮೇಳದೊಂದಿಗೆ ನಡೆಯಿತು. ಶ್ರೀ ಮಹಾಂತ ಶಿವಯೋಗಿಗಳ ಪಾದುಕೆ ಹಾಗೂ ಭಾವಚಿತ್ರಗಳ ಪಲ್ಲಕ್ಕಿ ಮೆರವಣಿಗೆ ಶ್ರೀಮಠದಿಂದ ಆರಂಭಗೊಂಡು ಗ್ರಾಮದ ನಾನಾ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ಭಕ್ತರು ನೀರು ಸುರಿದು ಊದುಬತ್ತಿ ಬೆಳಗಿ ಪೂಜೆ ಸಲ್ಲಿಸಿದರು. ಹಾಗೂ ಇದೇ ಸಂದರ್ಭದಲ್ಲಿ ಶಾಲೆಯ ವಿದ್ಯಾರ್ಥಿನಿಯರು, ಗಣ್ಯರು, ಮಹಿಳೆಯರು, ಯುವಕರು ಪಾಲ್ಗೊಂಡಿದ್ದರು. ತದನಂತರ ನಮ್ಮ ವಾಹಿನಿಯೊಂದಿಗೆ ಶ್ರೀ ಮಹಾಂತ ದುರುಂಡೇಶ್ವರ ಮಠದ ಪೀಠಾಧಿಕಾರಿಯಾದ ಶ್ರೀ ನೀಲಕಂಠ ಸ್ವಾಮೀಜಿ ಇವರು ಜಯಂತ್ಯೋತ್ಸವ ಹಾಗೂ ಶ್ರೀಗಳ ಕುರಿತು ಮಾತನಾಡಿದ್ದು ಹೀಗೆ. ವೀಕ್ಷಕರೇ, ಓಂ ಶ್ರೀ ಗುರು ಶಿವಲಿಂಗಾಯ ನಮಃ. ಓಂ ಶ್ರೀ ಗುರು ಮಹಾಂತೇಶ್ವರಾಯ ನಮಃ. ಕರ್ನಾಟಕದ ಪವಿತ್ರವಾಗಿರತಕ್ಕಂಥ ಭೂಮಿಯಲ್ಲಿ ಅನೇಕ ಸಂತ ಮಂತರು ಆಗಿ ಹೋಗಿರತಕ್ಕಂಥ ಈ ಪುಣ್ಯದ ನಾಡಿನಲ್ಲಿ ಅಪರೂಪವಾಗಿ ಜನಿಸಿರ್ತಕ್ಕಂಥ ಒಬ್ಬ ಪುಣ್ಯಾತ್ಮರು, ಒಬ್ಬ ಮಹಾತ್ಮರು ಯಾರಾದರಾಗಿದ್ದಾರೆ, ಅದು ಮುರುಗೋಡದ ಮಹಾಂತ ಶಿವಗಳವರು. ಅಂತ ಪವಿತ್ರವಾಗಿರ್ತಕ್ಕಂಥ ಮಹಾಂತ ಶಿವಗಳವರು ಸಾಲಹಳ್ಳಿಯ ಬದುಕಿನಲ್ಲಿ ಹುಟ್ಟಿ ಅರಪಾವಿ ಮಠದ ಪೀಠಾಧಿಕಾರಿಯಾಗಿ ಮುರುಗೋಡದ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಸಮಗ್ರವಾಗಿ 50 ವರ್ಷಗಳ ಕಾಲ ಈ ಸಮಗ್ರವಾಗಿರತಕ್ಕಂಥ ಮುರುಗೋಡದ ನೆಲದಲ್ಲಿ ಇವತ್ತು ತಮ್ಮ ಜೀವನದುದ್ದಕ್ಕೂ 105 ವರ್ಷಗಳ ಕಾಲ ಬದುಕಿ ತಮ್ಮ ಜೀವನದಲ್ಲಿ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಸಂಚರಿಸಿ ಭಕ್ತ ಕುಲಕೋಟಿ ಉದ್ಧಾರ ಮಾಡಿರ್ತಕ್ಕಂಥ ಒಬ್ಬ ತಪಸ್ವಿ, ಒಬ್ಬ ಮಹಾನ್ ಶಿವಯೋಗಿ, ಶತಮಾನದ ಶಿವಯೋಗಿ ಯಾರಾದರಾಗಿದ್ದರೆ ಅದು ಮುರುಗೋಡದ ಮಹಾಂತ ಶಿವಗಳವರು. ಅಂತ ಪವಿತ್ರವಾಗಿರತಕ್ಕಂಥ ಈ ಸಂದರ್ಭದಲ್ಲಿ ಒಂದೆರಡು ಮಾತು. ಯಾಕಂದರೆ ಒಬ್ಬ ಪುಣ್ಯಾತ್ಮನ ನೆಲದಲ್ಲಿ ಇವತ್ತು ನಾವು ಮಾತಾಡಬೇಕಾದ್ರೆ ಅವರ ಗುಣಗಾನ, ಅವರ ಪವಿತ್ರವಾಗಿರತಕ್ಕಂಥ ಚರಿತ್ರೆ, ಅವರು ಮಾಡಿರ್ತಕ್ಕಂಥ ಅನೇಕ ಪವಾಡಗಳು ಇವತ್ತು ಬಹಳ ಅತ್ಯಂತ ಸದೃಶ್ಯವಾಗಿರ್ತಕ್ಕಂಥ ಪವಾಡಗಳು. ಅದಕ್ಕಾಗಿ ಏನು ಪವಾಡಗಳನ್ನು ತಿಳ್ಕೊಂಡು ಕೇಳಿದಾಗ ಯಾವ ಪವಾಡಗಳನ್ನು ಹೇಳಿದ್ರೆ ಕೂಡ ಅದೆಲ್ಲ ಇವತ್ತು ಉರ್ಯಾತೀತವಾಗಿರ್ತಕ್ಕಂಥ ಪವಾಡಗಳು. ಅದಕ್ಕಾಗಿ ಅಂತ ಪುಣ್ಯಾತ್ಮರಾಗಿರ್ತಕ್ಕಂಥ ಮಹಾಂತ ಶಿವಗಳವರ ಇವತ್ತ ಜನ್ಮ ದಿನ ಅಥವಾ ಹುಟ್ಟುಹಬ್ಬ ಅಥವಾ ವರ್ಧಂತಿ ಅಥವಾ ಜಯಂತಿ ಉತ್ಸವ
ಈ ಯಾವ ಪವಿತ್ರವಾಗಿರತಕ್ಕಂತ ಕಾರ್ಯಕ್ರಮದ ವೇದಿಕೆ ಮೇಲೆ ಇವತ್ತಿನ ದಿವಸ ಅಜ್ಜವರು ಇವತ್ತಿನ ದಿವಸ ಲಿಂಗೈಕ್ಯರಾಗಿ ಇವತ್ತವರು ಯಾವ ಪವಿತ್ರವಾಗಿರತಕ್ಕಂಥ ಭೂಮಿಯಲ್ಲಿ ಹುಟ್ಟಿ 156 ವರ್ಷಗಳ ಇವತ್ತಿನ ಜಯಂತಿಯ ಹುಟ್ಟುಹಬ್ಬದಲ್ಲಿ ಇವತ್ತಿನ ವಿಚಾರ ಮಾಡಿಕೊಂಡಿದ್ದಾಗ ಅವರ ಪೀಠಾಧಿಕಾರಿಯಾಗಿರ್ತಕ್ಕಂಥ ಬಂದಿರತಕ್ಕಂಥ ನಾವು ಇವತ್ತವರ ಸಮಗ್ರವಾಗಿರ್ತಕ್ಕಂಥ ಅವರ ಹಯಾತಿಯಲ್ಲಿ ಇವತ್ತು ಅವರು ಸೇವೆಯನ್ನು ಮಾಡಿ ಅವರ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ಒಬ್ಬ ಉತ್ತರಾಧಿಕಾರತ್ವ ಸ್ವಾಮಿಗಳು ಯಾರಾದರಾಗಿದ್ದರೆ ಅವರು ಇವತ್ತಿನ ನಮ್ಮ ಜೀವನದಲ್ಲಿ ಬಹಳ ದೊಡ್ಡ ಪವಿತ್ರವಾಗಿರ್ತಕ್ಕಂಥ ಕಾರ್ಯ ಅಂತ ತಿಳ್ಕೊಂಡು ಇವತ್ತು ನಾನು ಭಾವಿಸಿಕೊಂಡಿದ್ದೇನೆ. ಯಾಕಂದ್ರೆ ಮಹಂತ ಶಿವಗಳವರು ಮಾಡಿರ್ತಕ್ಕಂಥ ಕೆಲಸ ಅತ್ಯಂತ ಅಪರೂಪವಾಗಿರ್ತಕ್ಕಂಥ ಕೆಲಸ. ಯಾಕಂದ್ರೆ ಒಂದೇ ಒಂದು ಮಾತನ್ನು ನಿಮ್ಗೆ ಹೇಳ್ಬೇಕಂದ್ರೆ ಅವರ ಶತಮಾನೋತ್ಸವ ಪವಿತ್ರವಾಗಿರ್ತಕ್ಕಂಥ 1969ರಲ್ಲಿ ಅವರ ಶತಮಾನೋತ್ಸವ ಆಯಿತು. ಅವಾಗ 100 ವರ್ಷಗಳ ಶತಮಾನೋತ್ಸವದ ಕಾಲದಲ್ಲಿ ಅವರು ಆಗಿನ ಕಾಲದಲ್ಲಿ ಲಕ್ಷಾಂತರ ರೂಪಾಯಿ ಕೂಡಿರ್ತಕ್ಕಂಥ ಖರ್ಚಿನಲ್ಲಿ ಇವತ್ತಿನ ಉಳಿದಿರತಕ್ಕಂಥ 3.5 ಲಕ್ಷ ರೂಪಾಯಿಗಳನ್ನು ಕರ್ನಾಟಕದ ವಿಶ್ವವಿದ್ಯಾಲಯದಲ್ಲಿ ಬಸವಪೀಠವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಒಬ್ಬ ಮಹಾತ್ಮರು ಯಾರಾದರಾಗಿದ್ದರೆ ಅದು ಮುರುಗೋಡದ ಮಹಂತ ಶಿವಗಳು ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇವತ್ತು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಬಂಧುಗಳೇ, ಇವತ್ತು ದೊಡ್ಡವರ ಚರಿತ್ರೆ ಹೇಳುವ ಕಾಲದಲ್ಲಿ ಯಾವ ಅನೇಕ ವಿಚಾರಗಳು ನಮ್ಮ ಜೀವನದಲ್ಲಿ ಬರ್ತಿದ್ದಾವೆ. ಯಾಕಂದ್ರೆ ಪ್ರತ್ಯಕ್ಷವಾಗಿ ನೋಡಿರ್ತಕ್ಕಂಥವ್ರು ನಾವು. ಒಬ್ಬ ತಪಸ್ವಿ ಹೇಗಿದ್ದಾನೆ, ಅವರ ನಿಜವಾಗಿರತಕ್ಕಂಥ ಗುಣಗಾನ ಏನು, ಇವನು ಪ್ರತ್ಯಕ್ಷವಾಗಿ ಇವತ್ತು ನೋಡಿದಾಗ ನನಗೆ ಅನಿಸ್ತದೆ ಇವತ್ತ ಕರ್ನಾಟಕದ ಮೂಲೆಗಳಲ್ಲಿ ಸಂಚಾರ ಮಾಡಿರ್ತಕ್ಕಂಥ ಭಕ್ತರು ಅನೇಕ ಸಾವಿರಾರು ಪವಾಡಗಳನ್ನು ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ. ಯಾರಿಗೆ ಮಕ್ಕಳಿಲ್ಲ, ಯಾರಿಗೆ ಆಸ್ತಿ ಇಲ್ಲ, ಯಾರಿಗೆ ವಿದ್ಯೆ ಇಲ್ಲ, ಯಾರಿಗೆ ಬಂಧು ಬಾಂಧವಗಳ ನಿಜವಾಗಿರತಕ್ಕಂಥ ಸಂತೋಷ ಇಲ್ಲ, ಯಾವ ಮಠಮಾನ್ಯಗಳನ್ನು ಇವತ್ತು ಸಾಮಾನ್ಯವಾಗಿ ಒಂದು ಮಾತನ್ನು ಹೇಳಬೇಕಂತಂದ್ರೆ ಇವತ್ತು ಅವರ ಯಾವ ಜೀವನದ ಚರಿತ್ರೆಯಲ್ಲಿ ಇವತ್ತು ಸಾಮಾನ್ಯವಾಗಿ 8 ಜನ ಸ್ವಾಮಿಗಳವರಿಗೆ ಪಟ್ಟಾಧಿಕಾರ ಕೊಟ್ಟಿದ್ದಾರೆ. 8 ಜನ ಸ್ವಾಮಿಗಳವರಿಗೆ ದೊಡ್ಡ ದೊಡ್ಡ ಪೀಠಗಳು, ಒಂದಲ್ಲ ಎರಡಲ್ಲ, ದೊಡ್ಡ ದೊಡ್ಡ ಪೀಠಗಳಲ್ಲಿ ಇವತ್ತಿನ ಆ ಸ್ವಾಮೀಜಿ ಅವರು ಇವತ್ತಿನ ಗುರುಗಳು ಇವತ್ತು ಅವರೆಲ್ಲರೂ ಪಟ್ಟಾಧಿಕಾರ ಮಾಡಿದ್ದಾರೆ. ಈ ರೀತಿಯಾಗಿ ದೊಡ್ಡದಾಗಿರ್ತಕ್ಕಂಥ ಒಂದು ಕೆಲಸ ಇವತ್ತು ಅವ್ರು ಮಾಡಿರ್ತಕ್ಕಂಥ ಯಾವ ಉಭಯ ಕೆಲಸಗಳು ಇವತ್ತು ಮಾದರಿಯಾಗಿದ್ದಾವೆ ಬಂಧುಗಳೇ. ಯಾಕಂದ್ರೆ ಭಕ್ತರ ನಿಜವಾಗಿರತಕ್ಕಂಥ ಹೃದಯದಲ್ಲಿ ವಾಸ ಮಾಡಿರ್ತಕ್ಕಂಥ ಒಬ್ಬ ಶಿವಗಳು ಯಾರಾದರಾಗಿದ್ದರೆ ಅದು ಮುರುಗೋಡದ ಮಹಂತ ಶಿವಗಳವರು ಅಂತ